2026ರ ವಾರ್ಷಿಕ ಪರೀಕ್ಷೆಗೆ 2 ಅಂಕದ ಪ್ರಶ್ನೆಗಳಿಗೆ ಬಹುಮುಖ್ಯವಾಗಿ ಗಮನಿಸಬೇಕಾದಂಥ ಪ್ರಶ್ನೆಗಳನ್ನ ನಾನಿಲ್ಲಿ ಚರ್ಚಿಸ್ತಾ ಇದ್ದೀನಿ. ಓನ್ಲಿ 2 ಮಾರ್ಕ್ಸ್ ಕ್ವಶನ್ಸ್. ಈ ವಿಡಿಯೋದಲ್ಲಿ ಬರ್ತಕ್ಕಂಥದ್ದು ಕೇವಲ 2 ಅಂಕದ ಪ್ರಶ್ನೆಗಳನ್ನು ಮಾತ್ರ ನನ್ನ ಜೊತೆ. ಹಾಗಾಗಿ ಭಾಳಷ್ಟು ಯಾವ್ಯಾವ ಪಾಠದಿಂದ ಬಂದಿದ್ದಾವೆ, 2 ಅಂಕದ ಪ್ರಶ್ನೆಗಳಿಗೆ ನಮಗೆ ಭಾಳ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿರ್ತಾರೆ ನಮಗೆ ವಿದ್ಯಾರ್ಥಿಗಳೇ. 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಇದೆ. ನಿಮಗೆ ಗೊತ್ತಿರಲಿ 2 ಅಥವಾ 3 ವಾಕ್ಯ ಹಾಗಂತ ಜಿಪುಣತನ ಮಾಡಬೇಡಿ, ಸ್ವಲ್ಪ ವಿವರಣೆಯನ್ನು ಕೊಡಿ. ಹಾಗಂತ ಅರ್ಧ ಪುಟದಷ್ಟು ಬರೆಯೋದಲ್ಲ, ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನ್ಯಾಯ ಒದಗಿಸುವಷ್ಟಿದ್ರೆ ಸಾಕು. ಹೌದಾ? ಅದು ಹೇಗಿರುತ್ತೆ ಅಂತ ನೋಡೋಣ. ಇಲ್ಲಿ ಕದಡಿದ ಸೆಲ್ಲಂ ತಿಳಿವಂದದೆ ಅಂತಕ್ಕಂಥ ಪದ್ಯಭಾಗದಲ್ಲಿ ಮೊದಲನೇ ಪ್ರಶ್ನೆ ನೋಡಿ. ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆಯನ್ನು ಇತ್ತಿತು ಅಂತಲೇ ಇರ್ತದೆ. ಇಲ್ಲಿ ನೇರವಾಗಿ ನೀವು ಏನು ಮಾಡಬೇಕು ಅಂದರೆ, ರಾವಣನು ಬಹುರೂಪಿಣಿ ವಿದ್ಯೆ ಪಡೆಯೋದಕ್ಕೋಸ್ಕರ ಆಕಾಶದಲ್ಲಿರುವ ಧ್ರುವಮಂಡಲ ಚಲಿಸದಂತೆ ಇರುವ ಹಾಗೆ ತನ್ನ ಚಿತ್ತ ನಿರೋಧವನ್ನು, ಮನಸ್ಸನ್ನು ಏಕಾಗ್ರತೆಗೊಳಿಸಿಕೊಂಡು ತಪಸ್ಸನ್ನು ಮಾಡಿದ. ಇಷ್ಟೆಲ್ಲ ಹೇಳೋದು ಅವಶ್ಯಕತೆ ಇಲ್ಲ. ಮನಸ್ಸನ್ನು ಏಕಾಗ್ರತೆಗೊಂಡು ತಪಸ್ಸನ್ನು ಕೈಗೊಂಡ ರಾವಣನಿಗೆ ಬಹುರೂಪಿಣಿ ವಿದ್ಯಾದೇವತೆಯು ಪ್ರತ್ಯಕ್ಷವಾಗಿ ಚಕ್ರಧರನಾದ ಲಕ್ಷ್ಮಣನನ್ನು, ಚರಮದೇಹಧಾರಿಯಾದ ರಾಮನನ್ನು ಹೊರತುಪಡಿಸಿ ಇನ್ನನ್ಯಾರನ್ನಾದರೂ ನಾನು ಕೊಲ್ಲಬಲ್ಲೆ ಆಶ್ವಾಸನೆಯನ್ನು ಇಟ್ಟಿತು. ಸಾಕು, ಮುಂದುವರಿಸಬೇಡ್ರಿ ಅದನ್ನಷ್ಟೇ. ಈ ಥರ ಬರವಣಿಗೆಯಲ್ಲೂ ಕೂಡ ಒಂದು ಸ್ಕಿಲ್ಲು, ಎಷ್ಟನ್ನು ಬರಿಬೇಕು, ಏನನ್ನು ಬರಿಬೇಕು ಅನ್ನುವಂಥದ್ದು ಕೂಡ ಒಂದು ಸ್ಕಿಲ್, ಅದು ಕೌಶಲ್ಯ. ಇನ್ನು ಹಬ್ಬಲ್ಲಿ ಅವರ ರಸಬಳ್ಳಿ ಒಳಗೆ ಜಾನಪದ ಗರತಿ ಪ್ರಕಾರ ಹಡೆದವನನ್ನು ಯಾವಾಗ ನೆನೆಯಬೇಕು, ಇಲ್ಲಿ ವೆರಿ ಇಂಪಾರ್ಟೆಂಟ್ ನಮ್ಮ ಪಾಯಿಂಟ್ ಏನು ಗಮನಿಸಬೇಕಾದದ್ದು, ಚಕ್ರಧಾರಿಯಾದ ಲಕ್ಷ್ಮಣನನ್ನು, ಚರಮದೇಹಧಾರಿಯಾದ ರಾಮನನ್ನು ಹೊರತುಪಡಿಸಿ ಇನ್ಯಾರನ್ನಾದರೂ. ಅಂದರೆ ಇಲ್ಲಿ ಚಕ್ರಧಾರಿಯಾದ ಲಕ್ಷ್ಮಣ, ಚರಮದೇಹಧಾರಿ ರಾಮ, ಇದು ಮುಖ್ಯವಾಗಿರ್ತಕ್ಕಂಥ ಅಂಶ ಇಲ್ಲಿ ನಮಗೆ ಬರಬೇಕು. ಜಾನಪದ ಗರ್ತಿ ಪ್ರಕಾರ ಹಡೆದವನನ್ನು ಯಾವಾಗ ನೆನೆಯಬೇಕು ಅಂತ ಹೇಳ್ತಾರೆ. ಅಲ್ಲಿ ತಾಯಿ ತಂಪನ ಏರಿಯುವಂಥವಳು, ಬ್ಯಾಸಿಗೆ ದಿವಸಕ್ಕೆ ಬೇವಿನ ಮರ ತಂಪಂದಾಗೆ. ಇಲ್ಲಿ ಅದು ತಗೊಳ್ಳೋ ಅವಶ್ಯಕತೆ ಇಲ್ಲ. ಊರೆಲ್ಲ ಉಂಡು ಮಲಗಾನ ಬೆಳ್ಳಿ ಚುಕ್ಕಿ ಮೂಡುವಾಗ ತಾಯಿನ ನೆನೆಯಬೇಕು ಅಂತ. ಊರೆಲ್ಲ ಉಂಡು ಮಲಗಿದಾಗ ಉಂಡು ಬೆಳ್ಳಿ ಚುಕ್ಕಿ ಮೂಡಿದಾಗ ಗರತಿಯು ಹಡೆದವನನ್ನು ನೆನೆಯಬೇಕು ಅಂತ ಹೇಳ್ತಾಳೆ ಅಂತ ಬರೀ. ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ? ಜುಮ್ಮೆಂದ ಬಿಟ್ಟ ಹೂವಾನ ಬಿಟ್ಟ ಮನ್ಮಥನ ಬಾ. ಗುಡಿ ಗೋಪುರಕ್ಕೆ ಬಲೆ ಬೀಸಿ ಬೆಳಕು ಬೇಟೆಗಾರ ಬರುತ್ತಾನೆ. ಹೇಗೆ ಬರ್ತಾನವನು? ಗುಡಿ ಗೋಪುರಕ್ಕೆ ಬಲೆ ಬೀಸಿ ಬೆಳಕು ಬೇಟೆಗಾರ ಬರುತ್ತಾನೆ.
ಇಲ್ಲಿ ಭಾಳಷ್ಟು ಸಾರಿ ಪ್ರಶ್ನೆ ಕೇಳ್ತಕ್ಕಂಥದ್ದು, ಶಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ. ಇಲ್ಲಿ ಭಾಳ ಸ್ಪಷ್ಟವಾಗಿ ನಿಮ್ಗೆ ಗೊತ್ತಿರಲಿ, ಪ್ರಶ್ನೆ ನೋಡಿದ ತಕ್ಷಣ ನಮಗೆ ಪದ್ಯ ಅಥವಾ ಪಾಠದ ಶೀರ್ಷಿಕೆ ನೆನಪಾಗಬೇಕು. ಈಗ ಬೆಳಕು ಬೇಟೆಗಾರ ಅಂತಂದ ತಕ್ಷಣ ಬೆಳಗು ಜಾವ ದ.ರಾ ಬೇಂದ್ರೆ ಅವ್ರದ್ದು. ಕೆ.ಎಸ್. ನಿಸ್ಸಾರ್ ಅಹಮದ್ ಅವರ ಶಿಲುಬೆಗೇರಿದಾನೆ ಅನ್ನುವಂಥ ಪದ್ಯಭಾಗದಲ್ಲಿ ಬರ್ತಕ್ಕಂಥದ್ದು, ಶಿಲುಬೆಗೇರಿದವರ ಗುಣಗಳು ಇಂದು ಯಾವ ವೇಷ ಪಡೆದಿವೆ. ಅಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಗಮನಿಸಬೇಕಾದಂಥದ್ದು, ಕೆ.ಎಸ್. ನಿಸ್ಸಾರ್ ಅಹಮದ್ ಅವರು ಹೇಳ್ತಾರೆ, ರೈಫಲ್ಲು, ಟ್ಯಾಂಕು, ಬಾಂಬು, ಗ್ರನೇಡ್ಗಳು ಈ ಅಂಶ ಇರಬೇಕು. ರೈಫಲ್ಲು, ಟ್ಯಾಂಕು, ಬಾಂಬು, ಗ್ರನೇಡ್ಗಳ ರೂಪವನ್ನು ತಾಳಿವೆ. ಗ್ರನೇಡು ಅಂತ ನಾವು ನೈಡಲ್ಲ, ಗ್ರನೇಡ್ಗಳ ರೂಪ ತಾಳಿವೆ. ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ನೋಡಬೇಕಾದ್ರೆ, ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನವ್ರ ಬಗ್ಗೆ ಕೊಟ್ಟ ಅಭಿಪ್ರಾಯವೇನು. ಮುಟ್ಟಿಸಿಕೊಂಡವನು ಅನ್ನುವಂಥ ಪಾಠ ಪಿ ಲಂಕೇಶ್ ಅವರು ಬರೆದಿರ್ತಕ್ಕಂಥದ್ದು. ಡಾಕ್ಟರ್ ಚಂದ್ರಪ್ಪ ಡಾಕ್ಟರ್ ತಿಮ್ಮಪ್ಪನವ್ರ ಬಗ್ಗೆ ಏನು ಅಭಿಪ್ರಾಯ ಕೊಡ್ತಾನೆ ಅಂತಂದರೆ, ಬಸಲಿಂಗಪ್ಪ, ಇದು ಡಾಕ್ಟರ್ ತಿಮ್ಮಪ್ಪನವರ ವಲಯಕ್ಕೆ ಬರುವಂಥ ಕಣ್ಣಿನ ರೋಗ. ಇದು ನೀನು ಅವರನ್ನು ನೋಡಿದರೆ ಮಾತ್ರ ಒಂದು ಕಣ್ಣು ಉಳ್ಲಿಕ್ಕೆ ಸಾಧ್ಯ ಇದೆ, ನೀನು ಅವರನ್ನೇ ಕಾಣಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಇಲ್ಲಿ ಇಷ್ಟು ವಿಷಯವನ್ನು ನಾವಿಲ್ಲಿ ಕಳಿಸ್ಬೇಕು. ಇದು ಡಾಕ್ಟರ್ ತಿಮ್ಮಪ್ಪನವರ ವಲಯಕ್ಕೆ ಸೇರಿದ್ದು. ನೀನು ಅವರನ್ನು ಕಂಡರೆ ಮಾತ್ರ ನಿನ್ನ ಕಣ್ಣಿನ ನೋವು ವಾಸಿಯಾಗತ್ತೆ ಅಂತ ಹೇಳಿದರು ಅಂತ ಬರೀಬೇಕು. ಮುದ್ದಣ್ಣನನ್ನು ಮನೋರಮೆ ಹೇಗೆ ಉಪಚರಿಸಿದರು. ಇದು ತಿರುಳುಗನ್ನಡದ ಬೆಳ್ನುಡಿ ಅನ್ನುವಂಥ ಗದ್ಯ ಭಾಗದಿಂದ ಆಯ್ದುಕೊಂಡಿರ್ತಕ್ಕಂಥದ್ದು. ಅರಮನೆಯಿಂದ ಬರುವಂತಹ ಮುದ್ದಣ್ಣನನ್ನು, ಅರಮನೆಯ ನೆರೆಬೀದಿ ಹಿಡಿದು ಬರುವಂತಹ ಮುದ್ದಣ್ಣನನ್ನು ಮನೋರಮೆ ಎದುರುಗೊಂಡು ಕಾಲಿಗೆ ತೊಳೆದುಕೊಳ್ಳಲಿಕ್ಕೆ ನೀರನ್ನು ಕೊಟ್ಟು, ಕೈ ಹಿಡಿದು ಕರೆದುಕೊಂಡು ಚೌಕಿಗೆ ಮೇಲೆ ಕೂಡಿಸಿ, ತಿನ್ನಲಿಕ್ಕೆ ಹಣ್ಣು ಕೊಟ್ಟು, ಕುಡಿಲಿಕ್ಕೆ ಕೆನೆಭರಿತವಾಗಿರ್ತಕ್ಕಂಥ ಹಾಲನ್ನು ಕೊಟ್ಟು, ಮೇಲೆ ವೀಳ್ಯದೆಲೆಯನ್ನು ಕೊಟ್ಟು ಉಪಚರಿಸಿದಳು ಅಂತ ಭಾಳ ಚೆನ್ನಾಗಿ ನೆನಪಿರುತ್ತೆ ಅಲ್ವಾ. ಇದನ್ನು ಈ ರೀತಿಯಾಗಿ ಬರೀಬೇಕು. ನೆಕ್ಸ್ಟು ಕೃಷ್ಣೇಗೌಡರ ಆಣೆ. ಕೃಷ್ಣೇಗೌಡರ ಆಣೆ
ದೀರ್ಘ ಗದ್ಯದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆಗಳನ್ನ ನೋಡಿದಾಗ, ನಮ್ಮ ಕಡೆ ಕೆಮ್ಮುವುದು ಕಾಲಿಂಗ್ ಬೆಲ್ ಇದ್ದ ಹಾಗೆ ಎಂದು ನಿರೂಪಕರು ಹೇಳುವುದೇಕೆ ಅಂತ. ದುರ್ಗಪ್ಪ ಕೊಡ್ಲಿಯನ್ನು ಕೇಳಿಕೆ ಬಂದಂಥ ಸಂದರ್ಭ ಕಡೆ ನಿರೂಪಕರು ಜೀಪ್ ಕೆಳಗಡೆ ಬಿದ್ದು ಗೇರ್ ಬಾಕ್ಸನ್ನು ರಿಪೇರಿ ಮಾಡ್ತಾ ಇರ್ತಾರೆ. ಕೆಳಗಡೆ ಇದ್ದವರು ಯಾರು ಅಂತ ಗೊತ್ತಿಲ್ಲ. ಅವ್ರನ್ನ ರೀ ಅಂತ ಕರಿಬೇಕೋ, ಸ್ವಾಮಿ ಅಂತ ಕರಿಬೇಕೋ, ಹೆಸರು ಹಿಡಿದು ಕರಿಬೇಕೋ ಅನ್ನೋ ಗೊಂದಲದಲ್ಲಿ ದುರ್ಗಪ್ಪ 1-2 ಸಾರಿ ಕೆಮ್ಮಿದ. ಆಗ ಅವರು ಯಾರು ಅಂತ ಕೇಳಿದರು. ನಾನು ಸ್ವಾಮಿ ದುರ್ಗಪ್ಪ. ನೀನೇನೋ ಅಂತ ಕೇಳಿದರು. ಇಷ್ಟೆಲ್ಲ ವಿವರಣೆ ಬೇಡ. ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ ಅಂದರೆ ಒಳಗೆ ನಮಗೆ ಕಾಣದೇ ಇರುವಂಥ ವ್ಯಕ್ತಿ, ಅವರನ್ನು ರೀ ಅಂತ ಕರಿಬೇಕು, ಸ್ವಾಮಿ ಅಂತ ಕರಿಬೇಕು, ಹೆಸರಿಡಿದು ಕರಿಬೇಕು ಅನ್ನೋವಂಥ ಗೊಂದಲವನ್ನು ನಿವಾರಣೆ ಮಾಡೋದಕ್ಕೋಸ್ಕರ ನಮ್ಮ ಕಡೆ 1-2 ಬಾರಿ ಕೆಮ್ತಾರೆ. ಹಾಗಾಗಿ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ ಅಂತ ಹೇಳಿದರು. ಹೌದು, ಅಲ್ಲಿ ಒಳಗಡೆ ಇರೋ ವ್ಯಕ್ತಿಯನ್ನು ಹೆಸರು ಹಿಡಿದು ಕರೆಯಬೇಕಾ, ರೀ ಅನ್ಬೇಕಾ, ಸ್ವಾಮಿ ಅನ್ಬೇಕಾ, ಇವು ಯಾವ ಗೊಂದಲವೂ ಬೇಡವೆಂದು ಒಂದೆರಡು ಬಾರಿ ಕೆಮ್ತಾರೆ. ಹಾಗಾಗಿ ಕೆಮ್ಮು ನಮ್ಮ ಕಡೆ ಕಾಲಿಂಗ್ ಬೆಲ್ ಇದ್ದ ಹಾಗೆ ಅಂತ. ಇನ್ನು ಇದೇ ಕೃಷ್ಣೇಗೌಡ ಆಣೆ, ಹುಚ್ಚುನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆ ಎಂದು ಪುಟ್ಟಣ್ಣಯ್ಯ ಹೇಳಿದ. ಇಲ್ಲಿ ಪುಟ್ಟಣ್ಣಯ್ಯ ಅಂದರೆ ಯಾರು? ಸ್ಟಾಕ್ಮನ್ ಪುಟ್ಟಣ್ಣಯ್ಯ ಹೇಳ್ತಾನೆ, ಹುಚ್ಚುನಾಯಿಗಳು ಆಸ್ಪತ್ರೆಯಲ್ಲಿ ಸಿಕ್ಕಲ್ಲೇ ಕಚ್ತವೆ ಸರ್. ಟೇಬಲ್ಲು, ಕುರ್ಚಿಯೋ, ಕಾಲಿಗೆಲ್ಲ ಕಚ್ತವೆ ಸರ್. ಅವುಗಳಿಗೆ ಎಲ್ಲಿ ಕಚ್ಚಬೇಕು ಅನ್ನೋ ಪ್ರಜ್ಞೆನೇ ಇರಲ್ಲ ಸರ್ ಅಂತ ಹೇಳಿದ. ಇಲ್ಲಿ ಕುರ್ಚಿ, ಕಾಲು, ಟೇಬಲ್ನ ಕಾಲಿಗೋ ಕಚ್ತವೆ ಅನ್ನುವಂಥದ್ದು ಹೇಳಿದ ಅಂತ. ಜಬ್ಬಾರ್ ನಿರೂಪಕರ ಅಂಚೆ ವಿಲೇವಾರಿಯ ಬಗ್ಗೆ ಏನೆಂದು ಹೇಳಿದ. ಇಲ್ಲಿ ಜಬ್ಬಾರ್ ಯಾರು? ಪೋಸ್ಟ್ಮನ್. ಯಾಕೋ ಜಬ್ಬಾರ್ ಕಳೆದ 2 ದಿನದಿಂದ ಪೋಸ್ಟೇ ಕೊಟ್ಟಿಲ್ಲ ಅಂತ ನಿರೂಪಕರು ಕೇಳ್ತಾರೆ. ಮದುವೆ ಕಾಗದ ಬಿಡಿ ಸರ್, ನೀವೇನು ಹೋಗೋರಲ್ಲ ಬಿಡೋರಲ್ಲ, ಇವತ್ತು ಕೊಟ್ಟರು ಒಂದೇ, ನಾಳೆ ಕೊಟ್ಟರು ಒಂದೇ ಅಂತ ಅಸಡ್ಡೆಯಿಂದ ಹೇಳ್ತಾನೆ. ಇದು ಬರಿಬೇಕು. ಏನು ಮಾಡಬೇಕಿಲ್ಲಿ? ಮದುವೆ ಕಾಗದ ಸರ್, ನೀವೇನು ಹೋಗೋದಿಲ್ಲ, ಇವತ್ತು ಕೊಟ್ಟರು ಒಂದೇ, ನಾಳೆ ಕೊಟ್ಟರು ಒಂದೇ. ಎಂದು ಅಸಡ್ಡೆಯಿಂದ ಹೇಳಿದ. ಅರಣ್ಯ ಇಲಾಖೆಯವರು ನಾಗರಾಜನ ಕುರಿತು ಏನೆಂದು ಜಾಹೀರಾತನ್ನು ನೀಡಿದರು ಅಂತ. ಅರಣ್ಯ ಇಲಾಖೆಯವರು
ನಾಗರಾಜನನ್ನು ಕುರಿತು ಏನೆಂದು ಜಾಹೀರಾತವನ್ನು ನೀಡಿದರು ಅನ್ನುವಂಥ ಪ್ರಶ್ನೆಗೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇದು ಕೃಷ್ಣೇಗೌಡರ ಆಣೆಯ ಕೊನೆಯ ಭಾಗದಲ್ಲಿ ಬಂದಂಥ ಸಂದರ್ಭದಲ್ಲಿ ನಾವು ಇದನ್ನು ನೋಡ್ತೀವಿ. ಪತ್ರಿಕೆಗಳಿಗೆ ಅವನ ಫೋಟೋವನ್ನು ಕೊಟ್ಟು ಮನೆಯವರು, ಮೇಲಾಧಿಕಾರಿಗಳು ನಿನ್ನ ನಿರೀಕ್ಷೆಯಲ್ಲಿದ್ದಾರೆ, ಊರಿನ ಜನರೆಲ್ಲರೂ ನಿನ್ನ ನಿರೀಕ್ಷೆಯಲ್ಲಿದ್ದಾರೆ, ನಿನ್ನ ವಿರುದ್ಧ ಯಾವುದೇ ಕ್ರಮ ಅಥವಾ ಶೋಕಾಸ್ ನೋಟಿಸನ್ನು ಅಥವಾ ತನಿಖೆ ನಡೆಸುವುದಿಲ್ಲ, ಈ ಮನವಿಯನ್ನು ನೋಡಿದ ಕೂಡಲೇ ಬರಬೇಕು ಅಂತ ಜಾಹೀರಾತನ್ನು ಕೊಟ್ಟರು ಅಂತ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನು ಅಂತಂದರೆ ಫೋಟೋ ಕೊಟ್ಟು ಮನೆಯವರು, ಊರಿನವರು, ಮೇಲಾಧಿಕಾರಿಗಳು ನಿನ್ನ ನಿರೀಕ್ಷೆಯಲ್ಲಿದ್ದಾರೆ, ನಿನ್ನ ಮೇಲೆ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ, ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ. ಜಾಹೀರಾತು ಕಂಡ ತಕ್ಷಣ ಬಂದು ಬಿಡು ಅಂತ ಹೇಳಿದರು. ಆತ್ಮೀಯ ವಿದ್ಯಾರ್ಥಿಗಳೇ, ಇದು 2 ಅಂಕಕ್ಕೆ ಸಂಬಂಧಪಟ್ಟಂಥ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆಗಳು. ಎಲ್ಲ ಪ್ರಶ್ನೆಗಳನ್ನ ನೋಡಿ ಅದರ ಜೊತೆಗೆ ಇವುಗಳ ಕಡೆ ಹೆಚ್ಚು ಗಮನವನ್ನು ಕೊಡಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಇನ್ನಷ್ಟು ಪ್ರಶ್ನೆಗಳನ್ನ ನೋಡ್ತಾ ಹೋದಾಗ, ರಾವಣನು ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೋಷಪಡಿಸಿದನು ಅಂತ. ಇಲ್ಲಿ ನಾನಾ ವಿಧದಲ್ಲಿ ಅಂತಃಪುರದ ಸ್ತ್ರೀಯರನ್ನು ತೊಂದರೆ ಕೊಟ್ಟಂಥ ಸಂದರ್ಭದಲ್ಲಿ ರಾವಣ ಬಂದು ನೋಡಿ ಹೇಳ್ತಾನೆ, ನಿಮಗೆ ತೊಂದರೆ ಕೊಟ್ಟವರನ್ನು ಹುಬ್ಬು ಗಂಟಿಕ್ಕುವ ಅಂದರೆ ಕ್ಷಣ ಮಾತ್ರದಲ್ಲೇ ಅವರನ್ನೆಲ್ಲ ಹಿಡಿದು ತಂದು ಬಗೆಯಾಗಿ ಹಿಂಸೆಯನ್ನು ಕೊಡ್ತೇನೆ, ನೀವು ಸಮಾಧಾನದಿಂದ ಇರಿ ಅಂತ ಹೇಳಿ ಅಲ್ಲಿ ರಾವಣ ಏನು ಮಾಡ್ತಾನೆ, ಅಂತಃಪುರದ ಸ್ತ್ರೀಯರನ್ನು ಸಂತೋಷಪಡಿಸ್ತಾನೆ. ಇನ್ನು ಬಡತನದ ಹೇಗೆ ಬಯಲಾಯಿತು, ಜನಪದ ತ್ರಿಪದಿ ತಾಯಿ ಹೇಳ್ತಾಳಲ್ಲಿ, ಬಡತನ ಬಂದರ ಬಡಿಬ್ಯಾಡ ಮಕ್ಕಳನ್ನ, ಆಡಾಡಿ ಬಂದು ತಡಿ ಮೇಲೆ ಕೂತಾರ, ಬಾಲರ ಆಡಾಡಿ ಬಂದು ತಡಿ ಮೇಲೆ ಕೂತಾರ, ಬಡತನ ಎಲ್ಲ ಬಯಲಾಯ್ತು. ಮಕ್ಕಳು ಅಡ್ಯಾಡ್ಕೊಂಡು ಬಂದು ತಡಿ ಮೇಲೆ ಬಂದು ಕೂತು ಅಂತಂದ್ರೆ ಬಡತನ ಎಲ್ಲ ಬಯಲಾಕತಿ ಅನ್ನೋಂಥ ಮಾತನ್ನು ಹೇಳ್ತಾನೆ. ಹುಷಿರಿದ್ದೆ ಸಾಕು ಎದ್ದೇಳಿ ಎಂದು ಕವಿ ಹೇಳಲು ಕಾರಣ ಏನು ಅಂತ ಕೇಳ್ತಾರೆ. ತುಂಬಿರುವ ಬಾಳು ತುಂಬಿ ಕುಡಿಯಬೇಕು, ನಶೆ ಇಳಿದ ಉಷೆಯು ಭೂಮಿಗೆ ತಾಗಿದೆ. ಇಡೀ ಲೋಕವೆಲ್ಲ ಚರಾಚರ ವಸ್ತುಗಳೆಲ್ಲ ಜೀವ ಚೈತನ್ಯವನ್ನು ಪಡೆದುಕೊಂಡಿವೆ. ಇದು ಬಹುಮುಖ್ಯವಾಗಿರ್ತಕ್ಕಂಥ ಕಾಲ. ಹುಷಿ ನಿದ್ದೆ ಬೇಡ, ಏಳಿ ಅಂತ ಮಕ್ಕಳಿಗೆ ಹೇಳ್ತಾರೆ. ಶಿಲುಬೆಗೆ ಏರಿದ ಯೇಸುವಿನ ದೇಹ ಯಾರಿಗೆ ಏನನ್ನ ಅನ್ನುವಂತಿದೆ ಅಂತ ಹೇಳ್ತಾರೆ. ಶಿಲುಬೆಗೇರಿದ ಯೇಸುವಿನ ದೇವ ಕೊಲೆಗಡಕ ಬರೊಬ್ಬರನ್ನ ವಕಾಲತ್ತು ವಹಿಸಿದ ಕಳ್ಳರೊಂದಿಗೆ ತನ್ನನ್ನು ಗಲ್ಲು ಶಿಕ್ಷೆಗೆ ಗುರಿ ಮಾಡಿ ಕೊಲೆಗಡಕ ಯಾಜಕರನ್ನು ದೇವರನ್ನು ಒಪ್ಪಿಸುವಂತೆ ಎನ್ನುವಂತಿದೆ. ಅವನಿಗೆ ಕೋಪವಿಲ್ಲ, ಅವರಿಗೆ ತಿಳುವಳಿಕೆ ಇಲ್ಲ, ಅವ್ರು ತಪ್ಪು ಮಾಡ್ತಾ ಇದ್ದಾರೆ, ದೇವರು ಅವರನ್ನು ಕ್ಷಮಿಸು ಅಂತ
ಎನ್ನುವಂತಿದೆ. ಬಸಲಿಂಗನಿಗೆ ಅದು ಪುರುಸುತ್ತಿಲ್ಲದ ಕಾಲ ಏಕೆ? 4 ದಿನ ತಡ ಮಾಡಿದರೆ ಗಳೆ ಭೂಮಿ ಉಳುಮೆ ಮಾಡೋಕ್ಕಾಗೋದಿಲ್ಲ. ಅಷ್ಟರಲ್ಲಿ ಮಗುವಿಗೆ ಕಾಯಿಲೆ ಇದೆ, ಶಿವನು ಸ್ವಾಮಿಗಳು ತೋರಿಸ್ಕೊಂಡು ಬರಬೇಕು ಅಂತ ಹೇಳ್ತಿದ್ದಾರೆ. ಇವುಗಳ ಮಧ್ಯೆ ಕಣ್ಣು ಬೇರೆ. ಹೀಗಾಗಿ ಬಸಲಿಂಗನಿಗೆ ಅದು ಪುರುಸೊತ್ತಿಲ್ಲದ ಕಾಲ ಆಗಿತ್ತು. ಸಂಸ್ಕೃತ ಕನ್ನಡಗಳು ಸೇರಿದರೆ ಹೇಗೆ ಸೊಗೈಸುತ್ತದೆ? ಇದು ತಿರುಳುಗನ್ನಡದ ಬೆಳ್ನುಡಿ ಎನ್ನುವಂಥ ಮುದ್ದಣ್ಣ ಮನೋರಮೆಯರ ಸಲ್ಲಾದು. ಇಲ್ಲಿ ಅಚ್ಚ ಕನ್ನಡದಲ್ಲಿಯೇ ಮನೋರಮೆ ಹೇಳು ಅಂತ ಹೇಳಿದಾಗ ಸಂಸ್ಕೃತ ಮತ್ತು ಕನ್ನಡ ಚಂಬವಳಂ, ಹೇಗೆ ಕರಿಮಣಿ ಸರದಲ್ಲಿ ಅಲ್ಲಲ್ಲಿ ಹವಳಗಳು ಸೇರಿದಾಗ ಕರಿಮಣಿ ಸರ ಶೋಭಿಸುತ್ತದೆಯೋ ಹಾಗೆ ಸಂಸ್ಕೃತ ಕನ್ನಡ ಪದಗಳು ಸೇರಿದರೆ ಸೊಗೈಸುತ್ತದೆ ಅಂತ ಮುದ್ದಣ್ಣ ಹೇಳುತ್ತಾನೆ. ಮಠದವರಿಗೆ, ಇನ್ನು ಕೃಷ್ಣೇಗೌಡ ಆಣೆ ಸಂಬಂಧಪಟ್ಟ ಹಾಗೆ, ಮಠದವರಿಗೆ ಆಣೆಗಿಂತ ವೇಲಾಯುಧನನ್ನು ಸಾಕಲು ತ್ರಾಸವಾದುದೇಕೆ ಅಂತ ಭಾಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಭಾಳ ಸರಿ ಕೇಳ್ತಾರೆ. ವೇಲಾಯುಧ ಮಠದ ಸಾತ್ವಿಕ ವಾತಾವರಣಕ್ಕೆ ತಲೆನೋವಾಗಿದ್ದ. ದಿನದ 24 ಗಂಟೆನೂ ಕಾಲ ಕುಡಿದಿರ್ತಿದ್ದ. ಹಾಗಾಗಿ ಮಠದವರಿಗೆ ಆಣೆಗಿಂತ ವೇಲಾಯುಧನ ಸಾಕೋದೇ ತ್ರಾಸದಾಯಕ ಆಗಿತ್ತು ಅಂತ ಬರಿಬೇಕು. ನಾಯಿ ಏನು ಕೊಲ್ಲೆ ನೌಕರು ಸುಳ್ಳು ಹೇಳಿರು ಅಂತ ನಿರೂಪಕರು ಯಾವ ಸಲಹೆ ನೀಡಿದರು? ಖಾನ್ ಸಾಹೇಬ್ರಿಗೆ ಹೇಳ್ತಾರೆ, ಖಾನ್ ಸಾಹೇಬ್ರೆ, ನಿಮ್ಮ ನೌಕರರು ಸುಳ್ಳು ಹೇಳಿದ್ದಾರೆ, ಇನ್ಮೇಲೆ ಏನಾದರೂ ನಾಯಿಯನ್ನು ಹಾಕ್ಕೊಂಡ್ರೆ ಅದರ ಬಾಲ ಕತ್ತರಿಸ್ಕೊಂಡು ಬನ್ನಿ ಅಂತ ಹೇಳಿ, ಆಗ ಅವರೆಷ್ಟು ನಾಯಿನ ಕೊಲ್ತಾರೆ ಅಂತ ಹೇಳೋಕ್ಕಾಗತ್ತೆ ಅಂತ ಸಲಹೆ ನೀಡಿದರು. ಜಬ್ಬಾರ ನಿರೂಪಕರಿಗೆ ಅಂಚೆ ವಿಲೇವಾರಿಗೆ ಇನ್ನೊಂದು ಅಸಡ್ಡೆ ಹೇಳಿದ ಅಂತ ಆಗಲೇ ಕೊಟ್ಟಿದ್ದೀನಿ ಉತ್ತರ. ಅದನ್ನೇ ಕಾಡಾನೆಗಳ ಅವಳಿಗೆ ಕೃಷ್ಣೇಗೌಡ ರಾಣೆ ಕಾರಣವಲ್ಲ ಎನ್ನುವರ ಪ್ರಕಾಶನ ಹೇಳಿಕೆಯನ್ನು ಸಮರ್ಥಿಸಿ. ಹೌದು, ಅರಣ್ಯದಲ್ಲಿ ಆನೆಗಳಿಗೆ ಬೇಕಾದಂತಹ ಮರಗಳನ್ನು ಫಾರೆಸ್ಟರ್ ನೆಡೋದನ್ನು ಬಿಟ್ಟು ಅಕೇಶಿಯಾ ಮತ್ತು ನೀಲಗಿರಿ ನೆಡಗಳನ್ನ ನೆಡೋದ್ರಿಂದ ಆಹಾರಕ್ಕಾಗಿ ಆನೆಗಳು ನಾಡಿಗೆ ಬರ್ತವೆ ಅಂತ ಪ್ರಕಾಶ ಸಮರ್ಥಿಸಿಕೊಂಡ. ಹಿತ್ತಾಳೆಗಿಂತ ಬಲುಹೀನ, ಜನಪದ ತ್ರಿಪದಿ. ಹಿತ್ತಾಳೆಗಿಂತ ಬಲುಹೀನ ಅನ್ನುವಂಥದ್ದನ್ನು ಇಲ್ಲಿ ಇದ್ದರೆ ಇರಬೇಕು ಬಂಗಾರ ಪುತ್ತಳಿ, ಒಳ್ಳೆಯವ್ರ ಗೆಳೆತನ ಇರಬೇಕು. ಬುದ್ಧಿಗೇಡಿಯ ಗೆಳೆತನ ಹಿತ್ತಾಳೆಗಿಂತ ಬಲುಹೀನು ಅಂತ. ಬುದ್ಧಿಗೇಡಿಯ ಜಂಟ ನಮ್ಮದು ಸ್ನೇಹಿತ ಹೇಗಿರಬೇಕು? ಬುದ್ಧಿಗೇಡಿಗಳ ಜೊತೆ ಇರಬಾರ್ದು. ಬುದ್ಧಿಗೇಡಿ ಜೊತೆ ಇದ್ದರೆ ಹಿತ್ತಾಳೆಗಿಂತ ಬಲುಹೀನ ಆಗತ್ತೆ ಅಂತ ಹೇಳ್ತಾರೆ. ಇನ್ನು ಭಾನು ಮತ್ತು ಮರದ ನಿತ್ಯ ನೂತನ ಬಗ್ಗೆ ಬೆಳಗು ಜಾವದಲ್ಲಿ ಕವಿ ಹೇಗೆ ಹೇಳ್ತಾನೆ, ಬಾನ್ ಚಿಗುಲರು ಮರ ಚಿಗುರಲ್ಲುಂಟು, ಬಾನ್ ಹೊಗಲರುಂಟು ಅಂತ ಹೇಳ್ತಾನೆ. ದಿನನಿತ್ಯವೂ ಕೂಡ ಚಿರಯೌವನದಂತೆ ಪ್ರಕೃತಿ ನಮಗೆ ಕಾಣಿಸುತ್ತೆ. ಮರಗಳು ಚಿಗುರ್ತವೆ, ಆಕಾಶದಲ್ಲಿ ಬೆಳಕು ಮೂಡುತ್ತೆ ಅನ್ನುವಂಥದ್ದನ್ನು ಗಮನಿಸಬೇಕು. ಕ್ರಿಸ್ಮಸ್ ನಮಗೆ ಏನನ್ನು ಹೊತ್ತು ತಂದಿದೆ? ಚಳಿ, ಕೇಕು, ಪ್ಲಾಸ್ಟಿಕ್, ಕುಬ್ಜತೆ, ಗಿಡಗಳನ್ನು ಹತ್ತಿರಪಣ ತಂದಿದೆ. ಸ್ವರ್ಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ? ಹಸಿ ಹಿಂಡು, ಹುಲ್ಲು, ಮೆಣಸು, ಬೆಲ್ಲ ಇದನ್ನೆಲ್ಲ ಹಾಕಿ ಸಾಕಿದ ಅಂತ ಹೇಳಬೇಕು. ಇನ್ನೊಂದು ಸರಿ ನೋಡಿ, ಸ್ವರ್ಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ ಅಂತಂದರೆ ಒಣ ಹುಲ್ಲು, ಬಯಣೆ ಸೊಪ್ಪು, ಹಿಂಡಿ ಎಲ್ಲವನ್ನು ಹಾಕಿ ಸಾಕಿದ. ಆನೆಯನ್ನು ಹದ್ದುಬಸ್ತಿಡೋದ್ರ ಬಗ್ಗೆ ವೇಲಾಯುಧ ಅಪ್ಪ ಏನು ತಿಳಿಸಿದ್ದ ಅಂತ ಇಲ್ಲಿ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದೆ, ಭಾಳ ಸರಿ ಕೇಳ್ತಾರೆ. ಎಂತಹ ಪುಂಡ ಆನೆಯಾದರೂ ಕೂಡ ಕಾಲಿನ ಉಗುರಿಗೆ 1-2 ಬಾರಿ ನೀವು ಚುಚ್ಚಿದ್ದೇ ಆದರೆ ಅದು ನಿಯಂತ್ರಣಕ್ಕೆ ಬರುತ್ತೆ ಅಂತ ವೇಲಾಯುಧನ ಅಪ್ಪ ವೇಲಾಯುಧನಿಗೆ ಹೇಳಿದ. ಇನ್ನು ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ? ರಾಮ ಲಕ್ಷ್ಮಣರನ್ನು ಯುದ್ಧದಲ್ಲಿ ಸೋಲಿಸಿ ರಥಹೀನರನ್ನಾಗಿ ಮಾಡಿ
ಸೀತೆಯನ್ನವರಿಗೆ ಒಪ್ಪಿಸಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರ್ತಾನೆ. ಗಂಡರೈವರು ಮೂರು ಲೋಕದ ಗಂಡರಾರು, 5 ಜನ ಪಾಂಡವರ ಹೆಸರು ಬರಬೇಕು. ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವ. ಧನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು? ಧನ ಉಣದಿರ್ಪ ಧನರ್ಮಿರ್ದಡೇನ್ ಸುತನಿರ್ದೇನ್ ಮುಪ್ಪಿನಲ್ಲಾಗದ. ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ ಹಣ ಬಳಕೆ ಬರಬೇಕು. ವಯಸ್ಸಾದ ಸಂದರ್ಭದಲ್ಲಿ ಮಗ ನೋಡ್ಕೊಳ್ಬೇಕು. ಅವೆರಡೂ ನೋಡ್ಕೊಳ್ಳದಿರ್ತಕ್ಕಂಥ ಪರಿಸ್ಥಿತಿ ಇದ್ದೂ ಇಲ್ಲದಿರ್ತಕ್ಕಂಥ ಪರಿಸ್ಥಿತಿ ಅಂತ ಹೇಳ್ತಾನೆ. ಶಿಲುಬೆಗೇರಿಸಿದ ಗುಣಗಳಿಂದ ಯಾವ ವೇಷ ತಾಳಿವೆ ಆಗಲೇ ಹೇಳಿದೆ ನಿಮಗೆ. ಬಾಂಬು, ಟ್ಯಾಂಕು, ಗ್ರೆನೇಡ್ಗಳ ರೂಪ ತಾಳಿವೆ ಅಂತ. ಹೆಂಡತಿ ಸಿದ್ಲಿಗೆ ಏನು ಹೇಳ್ತಲೇ ಇದ್ಲು, ಮಗುವಿನ ಮೈಯಲ್ಲಿ ಹುಷಾರಿಲ್ಲ, ಶಿವಲಿಂಗ ಸ್ವಾಮಿಗಳಿಗೆ ತೋರಿಸ್ಬೇಕು ಅಂತ ಹೇಳ್ತಾನೆ ಇದ್ಲು. ಶಿವನೂರು ಸ್ವಾಮಿಗಳಿಗೆ ತೋರಿಸ್ಬೇಕು ಅಂತ ಹೇಳ್ತಾನೆ ಇದ್ಲು ಅಂತ ಹೇಳಬೇಕು. ಕನ್ನಡದ ಬಗ್ಗೆ ಮಾತನಾಡಲು ಯಾವ ಯೋಗ್ಯತೆಯನ್ನು ಗಳಿಸಬೇಕು ಅಂತ ಹೇಳ್ತಾರೆ. ಇದು ಹಾಮ ನಾಯಕ್ ಅವರ ಕನ್ನಡ ಕಟ್ಟುವ ಕೆಲಸ ಅನ್ನುವಂಥದ್ದನ್ನು ನಾವು ಮೊದಲು ಕನ್ನಡಿಗರಾಗಬೇಕು, ಕನ್ನಡ ಬಗ್ಗೆ ಮಾತಾಡಲಿಕ್ಕೆ ಯೋಗ್ಯತೆ ಗಳಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ. ಕಲಾಂ ಮೇಷ್ಟ್ರು ಹೇಳಿದ ಯಶಸ್ವಿನ ಪಂಚಾಕ್ಷರಿ ಮಂತ್ರ ಯಾವುದು? ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಕಲಾಂ ಅವರು ಹೇಳುವಂಥ ಪಂಚಾಕ್ಷರಿಯ ಮಂತ್ರ. ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಅನ್ನೋ ದುರ್ಗಪ್ಪ ಹೇಗೆ ಹೇಳಿದ ಅಂತಂದರೆ, ಏನು ಸ್ವಾಮಿ ಸಾಯೋದಕ್ಕೆ ಹೆದರೋ ನಾನು ಅಂತ ತಿಳ್ಕೊಂಡ್ರ, ಲೈನ್ ಮೇಲೆ ಕೆಲಸಕ್ಕೆ ಸೇರಿದ ಲೈನ್ಮನ್ ಕೆಲಸಕ್ಕೆ ಸೇರಿದ ಮೇಲೆ ಪ್ರಾಣದ ಆಸೆ ಇಟ್ಕೊಂಡ್ರಾಗತ್ತೆ ಸರ್. ನಮ್ಮ ಡಿಪಾರ್ಟ್ಮೆಂಟ್ನ ಲೈನ್ಮನ್ಗಳಾರು ಇವರಿಗೆ ಸರ್ವಿಸ್ ಮುಗಿಸಿ ರಿಟೈರ್ ಆಗಿರೋದನ್ನು ನೋಡಿದ್ರಾ? ಕರೆಂಟಿನ ಜೊತೆ ಕೆಲಸ ಅದು ಒಂದಲ್ಲ ಒಂದಿನ ಹೆಸರು ತಪ್ಪಿದ್ರು ನಮ್ಮ ಸರ್ವಿಸ್ ಮುಗೀತು ಸರ್ ಅಂತ ಅತ್ಯಂತ ಅಪಾಯಕಾರಿ ಕೆಲಸ ಅಂತ ಹೇಳಿದ. ಫಾರೆಸ್ಟ್ ಡಿಪಾರ್ಟ್ಮೆಂಟವ್ರು ನಂಬರ್ 1 ನಿಂಬಿಗಳು, ಕರೆಂಟ್ನವರು, PWD ಅವರು, ಟೆಲಿಫೋನ್ನವರು. ಜೀಸಸ್ ಎಲ್ಲೆಲ್ಲಿ ಸಿರಿಬೇರಿದಾನೆ, ಮಾಹೆಗೊಂದಾವರತಿ ಹೊತ್ತಿಸದ, ಮಾಹೆಗೊಂದಾವರತಿ ಹಣತಿ ಹೊತ್ತಿಸಿದ ಗುಡಿಸಲಲ್ಲಿ ಶಿಲುಬೆಗೇರಿದ್ದಾನೆ ನಿತ್ಯವೂ. ತ್ರಿಭಾಷೆ ಸೂತ್ರದ ಬಳಕೆ ಹೇಗಿರಬೇಕು? ಮೊದಲು ಪ್ರಾದೇಶಿಕ ಭಾಷೆ ಕನ್ನಡ, ರಾಷ್ಟ್ರೀಯ ಭಾಷೆ ಹಿಂದಿ, ಅಂತಾರಾಷ್ಟ್ರೀಯ ಭಾಷೆ ಇಂಗ್ಲೀಷ್ ಬಳಕೆಯಲ್ಲಿ ಇರಬೇಕು. ಕಲಾಂ ಅವರ ದೃಷ್ಟಿಯಲ್ಲಿ ಕನಸುಗಳು ಏನಾಗುತ್ತವೆ? ಕನಸುಗಳು ಆಲೋಚನೆಗಳಾಗುತ್ತವೆ, ಆಲೋಚನೆಗಳು ಕ್ರಿಯೆಗಳಾಗಿ ಬದಲಾಗುತ್ತವೆ ಅನ್ನೋ. ನಾಯಿ ಕಚ್ಚಿದ್ದು ಎಲ್ಲಿ ಅಂದಾಗ ಜಬ್ಬಾರ್ ಇರುಸು ಮುರುಸು ಹೇಳಿದ, ಏನು ಮಾಡ್ತೀರಿ ಬಿಡಿ ಸರ್, ಕಚ್ಬಾರ್ದು ಮಗನ ಜಾಗ ಕಚ್ಚಿದೆ, ಪ್ಯಾಂಟ್ ಬಿಚ್ಚಬೇಕಾಗತ್ತೆ ಅಂತ ಹೇಳಿದ. ವೀರ ಮತ್ತು ಯೋಗಿಗೆ ಯಾವ ಗುಣಗಳಿರಬೇಕು? ಹಿರಿಯಲ್ ಬಲ್ಲಡೆ ವೀರನಾಗು, ಅರಿಷಡ್ವರ್ಗಗಳನ್ನು ಗೆಲ್ಲಲ್ ಬಲ್ಲಡೆ ಯೋಗಿ ಆಗು ಅಂತ ಹೇಳ್ತಾರೆ. ಎದುರಿಗಿರ್ತಕ್ಕಂಥ ವ್ಯಕ್ತಿಯನ್ನು ಚುಚ್ಚೋಣಾಗಿದ್ದರೆ, ಕೊಲ್ಲಿಕ್ಕೆ ಸಾಧ್ಯ ಇದ್ದರೆ, ಮಾಡು ಇಲ್ಲವೇ ಮಡಿ, ಶತ್ರು ಆಗಿರ್ತಕ್ಕಂಥ ವ್ಯಕ್ತಿನ ಎದುರಿಗೆ ಕೊಲ್ಲಬೇಕು, ಇಲ್ಲ ಅಂದರೆ ಅವನಿನ್ನು ಕೊಲ್ತಾನೆ. ಹಾಗಾಗಿ ಹಿರಿಯಲ್ ಬಲ್ಲಡೆ ವೀರನಾಗು. ಅರಿಷಡ್ವರ್ಗಗಳು ಗಳಾದ ಕಾಮ, ಕ್ರೋಧ, ಮೋಹ, ಮದ, ಲೋಭ, ಮತ್ಸರ ಇವುಗಳನ್ನು ಗೆಲ್ಲಲ್ ಬಲ್ಲಡೆ ಯೋಗಿ ಆಗುವುದು. ಕವಿ ಬೇಂದ್ರ ಹೇಳುವಂತೆ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸವೇನು? ಸಂತೋಷವೇ ಯವನ ಮುಪ್ಪು ಹೇಳ್ತಾರೆ. ಕವಿ ಬೇಂದ್ರೆ ಅವರು ಹೇಳ್ತಾರೆ, ಮುಪ್ಪು ಚಿಂತನ ಮುಳುಗಿರಲು ಮುಪ್ಪು ಚಿಂತನೆ ತಾನು ಹರೆಯಕ್ಕೆ ಬೇರೆ ಹೊತ್ತು, ಸಂತೋಷವೇ ಯವನ ಚಿಂತೆ ಮುಪ್ಪು ಅಂತ ಬೇಂದ್ರವರು ಹೇಳ್ತಾರೆ. ಹಾಮ ನಾಯಕರಲ್ಲಿ ಕನ್ನಡ ಪ್ರೀತಿ ಸ್ಫುರಿಸಿದ್ದು ಹೇಗೆ ಅನ್ನುವಂಥದ್ದನ್ನು ಪ್ರಾರಂಭದಲ್ಲಿ ನಾವು ನೋಡ್ತೀವಿ. ಇಲ್ಲಿ ಹಾಮ ನಾಯಕರಿಗೆ ಕನ್ನಡದಲ್ಲಿ ತೀನಂ ಶ್ರೀಯವರ ಪದ್ಯಗಳ ಪುಸ್ತಕದಲ್ಲಿ ಓದಿದಾಗ, ಕೀರ್ತಿ ಕಾಮನಿಗೆ ಉದ್ದೇಶಿಸಿದಲ್ಲ, ಮಾಸ್ತಿ, ಕುವೆಂಪು, ತೀನಂ ಶ್ರೀಯವರ ಪದ್ಯಗಳನ್ನ ಪಠ್ಯ ಪುಸ್ತಕದಲ್ಲಿ ಓದಿದಾಗ ಅವರು ಕನ್ನಡದ ಬಗ್ಗೆ ಸ್ಪರ್ಶಿದ್ದು. ಕಲಾಂ ಅವರು ಬಂಡೆಗಳ ಬೆಸರಲ್ಲಿ ಕಂಡಿದ್ದು ಒಂದು ಶಿವನ ಶಕ್ತಿಯನ್ನು ಹೇಳ್ತಾರೆ, ನೀತ ಶಕ್ತಿ ಅಂತ ಹೇಳ್ತೀವಿ. ಹಾಗೆ ಆತ್ಮೀಯ ವಿದ್ಯಾರ್ಥಿಗಳೇ, ಇವೆಲ್ಲವುಗಳು ಕೂಡ 2 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥವು. 2 ಅಂಕದ ಪ್ರಶ್ನೆಗಳನ್ನ ನೀವು ಹೆಚ್ಚೆಚ್ಚುಗಳನ್ನ ನೋಡಿ ಗಮನಿಸಿ ಉತ್ತಮ ಅಂಕಗಳನ್ನ ಗಳಿಸಿ ಅಂತ ಹೇಳ್ತಾ, ಕೊನೆಯ ಪ್ರಶ್ನೆ, ಕಲಾಂ ಅವರ ಬಂಡೆಗಳ ಬೆಸರಲ್ಲಿ ಕಂಡದ್ದೇನು ಅನ್ನುವಂಥ ಪ್ರಶ್ನೆಗೆ, ಕಲಾಂ ಅವರು ಒಬ್ಬ ಶಿಲ್ಪಿ, ಬೇರೆಯವರಿಗೆ ಬಂಡೆ ಆಗಿ ಕಾಣಿಸಿದ್ದು ಅವರಿಗೆ
ಅದರೊಳಗೆ ಅಡಗಿರುವ ಶಿವಶಕ್ತಿಯಾಗಿ ಕಾಣಿಸುತ್ತದೆ. ಕುಗ್ರಾಮ ಇಮಾರತ್ ಎಂದು ವಿಶ್ವವಿಖ್ಯಾತ ಆಗುತ್ತದೆ. ಧನ್ಯವಾದಗಳು.